ಅಶ್ವತ್ಥ ಪ್ರದಕ್ಷಿಣೆ ಮಾಡುತ್ತಾರೆ. ಮಧ್ವ ಸರೋವರದಲ್ಲಿ ಗಂಗೆಯ ಸನ್ನಿಧಾನವಿದೆ. ಮಧ್ವಾಚಾರ್ಯರು ಬದರಿ ಯಾತ್ರೆಗೆಂದು ಹೊರಟಾಗ ಗುರುಗಳಿಗೆ ಶಿಷ್ಯನ ವಿರಹ ತಡೆಯದಾಯಿತು. ಆಗ ಆಚಾರ್ಯರು ಗಂಗೆಯನ್ನು ಅರಸಿ ಹೋಗುವುದು ಬೇಡ ಎಂಬಂತೆ ಗಂಗೆಯೇ ಮಧ್ವ ಸರೋವರದಲ್ಲಿ ಪ್ರತ್ಯಕ್ಷಳಾದಳು. ಸರೋವರದ ನೈಋತ್ಯ ಮೂಲೆಯಲ್ಲಿ ಗಂಗಾ ಜಲದ ಬಳಿ ಬಣ್ಣದ ಧಾರೆಯೊಂದು ಜಿನುಗಿತು. ಎಲ್ಲರೂ ಆ ಪವಿತ್ರ ಜಲದಲ್ಲಿ ಮಿಂದರು. ಅದರ ನೆನಪಿಗಾಗಿ ಅಲ್ಲಿಯೇ ಮಕರ ವಾಹನೆಯಾದ ಭಾಗೀರಥಿಯ ಗುಡಿ ಇದೆ. 12 ವರುಷಕ್ಕೆ ಒಮ್ಮೆ ತೋರಿ ಬರುವಳು ಇಲ್ಲಿ ಭಾಗೀರಥಿ. ಈ ಪುಣ್ಯ ಜಲದ ಸ್ನಾನ ಮಾಡುವ ಭಕ್ತರಿಗೆ ಗಂಗಾ ಸ್ನಾನದಂತೆ ಫಲದಾಯಕ. ಈ ಪುಣ್ಯ ಜಲದ ಸ್ನಾನ ಮಾಡುವ ಭಕ್ತರಿಗೆ ಗಂಗಾ ಸ್ನಾನದಂತೆ ಫಲದಾಯಕ. ನಮಸ್ತೆ ಶ್ರೀ ಮಧ್ವ ಸರೋವರ, ಚತುರ್ಯುಗ ಖ್ಯಾತ ಸರೋವರ. ಸರೋವರದ ನಡುವೆ ಒಂದು ಮಂಟಪವಿದೆ. ಉತ್ಥಾನ ದ್ವಾದಶಿಯಲ್ಲಿ ಕ್ಷೀರಾಬ್ಧಿ ಪೂಜೆ ನಡೆಯುವುದು ಇಲ್ಲಿಯೇ. ಈ ಮಂಟಪದ ಸುತ್ತಲೂ ತೆಪ್ಪೋತ್ಸವ ನಡೆಯುತ್ತದೆ. ಸರೋವರದ ಬಲಭಾಗದಲ್ಲಿ ಭೋಜನ ಶಾಲೆ, ಅದರೊಳಗೊಂದು ಆಂಜನೇಯನ ಗುಡಿ ಇದೆ. ಅದರಾಚೆ ವಸಂತ ಮಂಟಪ, ಅದರ ಮೇಲ್ಗಡೆ ಕನಕ ಸಭಾ ಮಂಟಪ. ವಸಂತ ಮಂಟಪದ ಮಗ್ಗುಲಿಗೆ ಸುಬ್ರಹ್ಮಣ್ಯ ಗುಡಿ ಇದೆ. ದಿಲ್ಲಿಯ ರಾಜ ಶ್ರೀ ವಾದಿರಾಜ ತೀರ್ಥರಿಗೆ ಕಳುಹಿಸಿಕೊಟ್ಟ ಚಿನ್ನದ ರಾಶಿಯನ್ನು ಅವರು ಇಲ್ಲಿ ಭೂಗತ ಮಾಡಿ ಅದರ ಮೇಲೆ ನಾಗಪ್ರತಿಷ್ಠೆ ಮಾಡಿದರೆಂದು ಹೇಳುತ್ತಾರೆ. ಸುಬ್ರಹ್ಮಣ್ಯ ಗುಡಿಯ ಪಕ್ಕದಲ್ಲಿ ನವಗ್ರಹ ಗುಡಿ, ಅದರ ಪಕ್ಕದಲ್ಲಿ ಅಷ್ಟಮಠಗಳ ಪ್ರಾಚೀನ ಯತಿಗಳ ವೃಂದಾವನಗಳಿವೆ. ಹಿಂಬದಿಯಲ್ಲಿ ಗೋಶಾಲೆ. ವೃಂದಾವನಗಳಾಚೆ ಅಶ್ವತ್ಥ ವೃಕ್ಷವಿದೆ. ಅದರಾಚೆಗೆ ರಾಜಾಂಗಣ, ವಿಶಾಲವಾದ ಭವ್ಯವಾದ ಸಭಾಂಗಣ ಇದು. ಇಲ್ಲಿ ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನುದಿನ ನಡೆಯುತ್ತವೆ. ಪಾಜಕ ಕ್ಷೇತ್ರ, ಇಲ್ಲಿ ಎಲ್ಲಿ ನೋಡಿದರೂ ಬಂಡೆಗಲ್ಲುಗಳು. ಇಲ್ಲಿ ನೀರಿನ ಅಭಾವ ಇರುವುದನ್ನು ಕಂಡು ಪರಶುರಾಮ ಪರಶುತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ, ಗದಾತೀರ್ಥ ಎಂದು 4 ತೀರ್ಥಗಳನ್ನು ನಿರ್ಮಿಸಿ ನೀರನ್ನು ನೀಡಿದ. ಆದ್ದರಿಂದ ಇದು ಪಾಜಕ ಎನಿಸಿತು. ಅಲ್ಲಿ ಬೆಟ್ಟದ ತುದಿಯಲ್ಲಿ ಮಹಿಷಮರ್ದಿನಿ ದುರ್ಗೆಯನ್ನು ಪರಶುರಾಮ ಸ್ಥಾಪಿಸಿದ. ಬೆಟ್ಟದ ಕೆಳಗೆ ಮುಂದೆ ಪರಶುರಾಮನ ಗುಡಿಯ ನಿರ್ಮಾಣವೂ ಆಯಿತು. ಆಚಾರ್ಯ ಮಧ್ವರು ಬಾಲಕನಾಗಿದ್ದಾಗ ನಡೆಸಿದ್ದ ಅತಿ ಮಾನುಷ ಚಟುವಟಿಕೆಗಳಿಗೆ ಭೌತಿಕ ಸಾಕ್ಷಿಗಳನ್ನು ನಾವು ಪಾಜಕದಲ್ಲಿ ಕಾಣಬಹುದಾಗಿದೆ. ಮಧ್ಯಗೇಹನಲ್ಲಿ ಜನಿಸಿನಿ, ಬಾಲ್ಯದಲ್ಲಿ ಭಸ್ಕರಿಯ ರೂಪಗೊಂಡಿನಿ. ಮಧ್ಯಗೇಹನಲ್ಲಿ ಜನಿಸಿನಿ, ಬಾಲ್ಯದಲ್ಲಿ ಭಸ್ಕರಿಯ ರೂಪಗೊಂಡಿನಿ.
ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ, ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ, ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸಾಧೀರ ಹನುಮ ಬಹು ಪರಾಕ್ರಮ. ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ, ವೀರ ಹನುಮ ಬಹು ಪರಾಕ್ರಮ. ಉಡುಪಿಯ ಅನಂತಾಸನ ದೇವಾಲಯದಲ್ಲಿರುವ ಕರಿಶಿಲೆಯ ಪೀಠದಲ್ಲಿ ಕುಳಿತು ಶಿಷ್ಯರಿಗೆ ಉಪನಿಷತ್ತಿನ ರಹಸ್ಯಗಳನ್ನು ಉಪದೇಶಿಸುತ್ತಿದ್ದಂತೆ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಆ ಪುಷ್ಪವೃಷ್ಟಿಯ ಪೂರದಲ್ಲಿಯೇ ಮಧ್ವರು ಅದೃಶ್ಯರಾಗಿ ಬದರಿಗೆ ಹೋಗಿ ಶ್ರೀ ವೇದವ್ಯಾಸರ ಬಳಿ ನಿಂತರು. ಶ್ರೀ ಮಧ್ವಾಚಾರ್ಯರು ನಿರ್ಮಲ ಭಕ್ತಿಯ ಸಂದೇಶವನ್ನು ಜಗತ್ತಿಗೇ ನೀಡಿದ ಕ್ಷೇತ್ರ ಉಡುಪಿ. ಕೃಷ್ಣ ಮಠದಿಂದ ಹೊರಗೆ ಬಂದು ರಥಬೀದಿಯಲ್ಲಿ ಪ್ರದಕ್ಷಿಣೆ ಹಾಕಿದರೆ ಮೊದಲಿಗೆ ಸಿಗುವುದು ಕಾಣಿಯೂರು ಮಠ. ಮೂಲಯತಿಗಳು ಶ್ರೀರಾಮ ತೀರ್ಥರು. ಅವರಿಗೆ ಮಧ್ವಾಚಾರ್ಯರು ಯೋಗ ನರಸಿಂಹ ಮೂರ್ತಿಗಳನ್ನು ಆರಾಧಿಸಲು ಕೊಟ್ಟರು. ನಂತರ ಸಿಗುವುದು ಸೋದೆ ಮಠ. ಶ್ರೀ ವಿಷ್ಣು ತೀರ್ಥರು ಮೂಲಯತಿಗಳು. ಭೂವರಾಹ ಆರಾಧ್ಯ ಮೂರ್ತಿ. ಈ ಮಠದ ಪರಂಪರೆಯಲ್ಲಿ ಬಂದವರು ಶ್ರೀ ವಾದಿರಾಜ ತೀರ್ಥರು. ಅಷ್ಟಮಠಗಳ ಈಗಿನ ಪರ್ಯಾಯ ಕ್ರಮದ ರೂವಾರಿಗಳು ರುಜುಗಣ ಶ್ರೇಷ್ಠರು, ದೇವತೋತ್ತಮರು. 120 ವರ್ಷಗಳ ಕಾಲ ಬದುಕಿದ್ದು ಸೋದೆಯಲ್ಲಿ ಸಜೀವ ವೃಂದಾವನ ಪ್ರವೇಶ ಮಾಡಿ ಇಂದಿಗೂ ಸೇವಿಸುವ ಭಕ್ತರಿಗೆ ಕಾಮಧೇನುಗಳಾಗಿದ್ದಾರೆ ಶ್ರೀ ವಾದಿರಾಜ ತೀರ್ಥರು. ಇವರು ಹಯಗ್ರೀವನನ್ನು ಆರಾಧಿಸಿ ಒಲಿಸಿಕೊಂಡರು. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್.